ಯಾರೋ ಬರ್ತಿದಾರೆ ನೋಡಿಲ್ಲಿ. ಅಲ್ತಾರದೇನಕ್ಕೆ ತರಕಾರಿ ಬೇಳೆಗೆಲ್ಲ ಸ್ವಲ್ಪ ವೆಜಿಟೇಬಲ್ಸ್ ಯಾವುದೇ ಇದ್ರೂ ಓಕೆ. ಬೇಳೆ ಸ್ವಲ್ಪ ಹಾಕಿ ವೆಜಿಟೇಬಲ್ಸ್ ಹಾಕಿ ಅದಕ್ಕೆ 2 ಟೊಮೆಟೊ. ಯಾರೋ ಬರ್ತಿದಾರೆ ನೋಡಿಲ್ಲಿ. ಅಲ್ಲ ಹೆಂಗ್ ಬಂದ್ರಿ? ನಾನು ಬಂದು ಸರ್ಪ್ರೈಸ್ ಕೊಡೋಣ ಅಂತಾನೆ ಒಂದು ತಗೋ. ಥ್ಯಾಂಕ್ ಯು. ದಿಸ್ ಇಸ್ ಫಾರ್ ಯು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ನಾನು ಲಿಪ್ಸ್ಟಿಕ್ ಹಾಕೊಂಡ್ಬಿಟ್ಟೆ. ಅದು ಬಂದು ಬರ್ತಿದ್ದಾರೆ. ಹೌದಾ? ಏನಿದೆ ಎಲ್ಲ ಹೆಂಗೆ ಓಪನ್ ಮಾಡು. ಎಂತಾಗಿದೆ ಗೊತ್ತಿಲ್ಲ, ಬಸ್ಸಲ್ಲಿ ಮತ್ತೆ ಕಾರಲ್ಲಿ ಏನೇನೋ ಆಗಿರ್ಬೋದು. ಚೋಟು ಬಾ. ಸಡನ್ ಆಗಿ ಪಾಪ ಅಷ್ಟು ದೂರದಿಂದ, ಅದು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿರೋದು. ಇನ್ನೊಂದೇನ್ ಗೊತ್ತಾ ಗೈಸ್, ಇವತ್ತು ಅವ್ರಿಗೆ ಬೇಡ ಬೇಡ ಅಂತ ನಿಮ್ಮ ಮ್ಯಾನೇಜರ್ ರಜೆ ಕೊಟ್ಟಲ್ಲ. ಹೆಂಗಿದ್ರು ಸಿಗುತ್ತೆ. ಅಯ್ಯ ಬರ್ತಾ ಇಲ್ಲ ಬರ್ತಾ ಇಲ್ಲ. ನಂಗೆ ಪಾಪ ನಿಮ್ಮ ಮನೆಯವರೆಲ್ಲ ಹೇಗಿದೆ ನೋಡ. ಇದೆಲ್ಲ ಅವ್ರಿಗೆ ಕಾಮನ್ ಆಗೋಗ್ಬಿಟ್ಟಿದೆ. ಚೆನ್ನಾಗಿದೆ, ನೈಸ್, ಚೆನ್ನಾಗಿದೆ. ಕೈ ತಗೊಂಡಲ್ಲ. ಸೊ ಗೈಸ್ ಇದು ನನ್ನ ಗಿಫ್ಟ್ ಇದೆ ನೋಡು. ಗಿಫ್ಟಾ? ಹಾ ಗೈಸ್, ಟಿವಿ ಸೈಲೆಂಟ್ ಇಡು ಒಂಚೂರು. ಸೊ ಬರೀ ದಿನ ಇಟ್ಸ್ ಓಕೆ. ಆದ್ರೂ ಮತ್ತೆ ಅಲ್ಲಿಂದ ಅಷ್ಟು ದೂರದಿಂದ ಬಂದು ಓಪನ್ ಆಗ್ತಿಲ್ಲಲ್ಲ. ಇದೆಲ್ಲ ಕೇಕ್ ಓಕೆ, ಬಟ್ ಗಿಫ್ಟ್ ಎಲ್ಲ ಏನ್ ಬೇಕಾಗಿರ್ಲಿಲ್ಲ. ಏನೋ ಖುಷಿ ಆಗ್ಲಿ ಅಂತ ತಗೊಂಡ್ ಬಂದೆ. ಖುಷಿ ಆಗ್ಬೇಕು ನೀವು. ಖುಷಿ ಆಗ್ತೀನಿ. ಬರ್ತದೆ ಇಲ್ಲಲ್ಲ, ಓಪನ್ ಮಾಡಿರ್ತೀನಿ. ನಾನೇ ಓಪನ್ ಮಾಡಬೇಕಾ? ತಗೋ, ಈಗ ಓಪನ್. ನನಗೆ ಗೆಸ್ಸೇ ಮಾಡಕ್ ಆಗ್ತಾ ಇಲ್ಲಲ್ಲ. ನೈಸ್. ನೋಡ್ಬಿಟ್ಯಾ? ನೋಡ್ಬಿಟ್ಟೆ. ಸಕ್ಕತ್ತಾಗಿದೆ. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ನಿಜ ಚೆನ್ನಾಗಿದೆ. ನಿಜವಾಗ್ಲೂ ಇಷ್ಟ ಆಯ್ತು. ಥ್ಯಾಂಕ್ ಯು. ಇಲ್ಲ ಚೆನ್ನಾಗಿದೆ ಅಲ್ಲ? ಸೂಪರ್ ಆಗಿದೆ. ಆಮೇಲೆ ಹಾಕೊಂಡು ಆಯ್ತು, ಆಮೇಲೆ ಹಾಕೊಂಡು ತೋರಿಸ್ತೀನಿ. ನನಗೆ ಸಾರಿ ಹಾಕಿದೆ, ಅದಕ್ಕೆ ಸಕ್ಕತ್ತಾಗಿ ಮ್ಯಾಚ್ ಆಗಿದೆ. ಪಿಂಕ್ ಅಲ್ಲ, ಚೆನ್ನಾಗಿದೆ. ಸೊ ನೀವು ಹಾಕ್ತಾ ಇರ್ತೀಯಾ ಅಂತ ನಾನು ತಗೊಂಡೆ. ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್. ನೋಡು ಮಮ್ಮಿ, ಅವ್ರು ಇವನ್ ತಮ್ಮನ? ನನ್ನ ತಮ್ಮನೇ. ಹೌದಾ? ನಿಂಗೆ ತಿಳಿಸ್ಬೇಕು. ಹ್ಯಾಪಿ ಬರ್ಡೇ. ಇನ್ನು ಸ್ವೀಟ್ಸ್ ಅಲ್ವಾ? ಥ್ಯಾಂಕ್ ಯು. ಹ್ಯಾಪಿ ನ್ಯೂ ಇಯರ್. ಬಿಲೇಟೆಡ್ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಗೈಸ್. ಚೆನ್ನಾಗಿದೆಯಲ್ಲ ಮಮ್ಮಿ? ಹೆಂಗೈತಿ? ಮಸ್ತ್ ಐತಿ. ಈಗ ಮಲೇಶ್ವರಂ ಹೋಗ್ತಾ ಇದೀವಿ ಎಲ್ರು. ಹಾಕದ್ಲಪ್ಪ ಅಂತ ಗೇಟ್ ಹಾಕೊಂಬನ್ನಿ. ಸೊ ಗೈಸ್, ರ್ಯಾಪಿಡೋ ಬುಕ್ ಮಾಡಿದ್ದೀನಿ. ಸೊ ರ್ಯಾಪಿಡೋ ಬಂದಿದೆ ಇವಾಗ. ಗೇಟ್ ಹಾಕಿದಿ? ಗೇಟ್ ಹಾಕ್ಬಿಡು, ಕ್ಲೋಸ್ ಮಾಡಿ. ಸೊ ಇಲ್ಲಿ ಬಾವೆ ಹಾಯ್ ಮಾಡು. ಕತ್ಲಲ್ಲಿ ಕಾಣಿಸ್ತಾ ಇಲ್ಲ. ಸೊ ಇವಾಗ ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಬರ್ತಾ ಇದ್ದೀನಿ. ಹಾಯ್ ಮಾಡಿಸ್ಬಿಡ್ತೀನಿ. ಹಾಯ್ ಮಾಡು.
ಭವ್ಯ ಮಾಡಿರೋದು ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಏನಿದು ಬಿಗ್ ಬಾಸ್ ಹಾಕಿದ್ದಿಲ್ಲ, ಸ್ವಲ್ಪ ಮ್ಯೂಟ್ ಮಾಡಿ ಏನಿರೋ ನಿಮಿಷ. ಅಳ್ತಾ ಇರೋದೇನಕ್ಕೆ? ಏನಿಲ್ಲ, ಹಾ? ಯಾಕಿಲ್ಲ ಅಂದೆ. ನೋಡ್ಬಿಟ್ಲಾ? ಸೊ ಗೈಸ್ ನೋಡಿ, ನಮ್ಮ ಮನೆಯಲ್ಲಿ ಬಿಗ್ ಬಾಸ್ ನೋಡ್ತಾ ಇದಾರೆ. ಹನುಮಂತ ಅವ್ರ ಅಮ್ಮ ಬಂದವ್ರೆ, ಬಿಗ್ ಬಾಸ್ ನೋಡ್ಕೊಂಡು ಆಳ್ತವ್ರೆ. ಹೇಳ್ತೀನಿ. ಸೂಪರ್ ಸೂಪರ್, ನೈಸ್ ನೈಸ್. ಫುಲ್ ಖಾಲಿ. ಬಾರಿ ಖಾಲಿ. ನಾಲ್ಕು ಭವ್ಯ ಮಾಡಿರೋ ದೋಸೆ ಪಲ್ಯ ಚಟ್ನಿ. ದೋಸೆ ಖಾಲಿ ಮಾಡಿದೆ. ಓಕೆ ರಾಜಾ, ನೀನು ಹೇಳು ಹೆಂಗಿತ್ತು ಅಂತ. ಮಸ್ತಾಗಿತ್ತ. ಒಂದು 11:30 ನನ್ನ ಔಟ್ಸೈಡ್ ಎಲ್ಲ ಹೋಗಿ ಬಂದಿದ್ದು. ಎಷ್ಟೊತ್ತಿಗೆ ನಾವು 10 o'clock ಬಂದ್ವಲ್ಲ, 10ಗೆಲ್ಲ ಬಂದಿದ್ವಿ ಮನೆಗೆಲ್ಲ. 10 ಆಮೇಲೆ ರಾತ್ರಿ ಎಲ್ಲ ಮಾತಾಡ್ಕೊಂಡು ತುಂಬ ಹೊತ್ತು ಮಾತಾಡ್ಕೊಂಡು ಐ ಥಿಂಕ್ ನಾವು ಮಾರ್ನಿಂಗ್ 2 o'clock ಹಂಗೆ ಮಲಗಿರೋದು, ಮಿಡ್ ನೈಟ್ 2 o'clock ಮಲಗಿರೋದು. ಸೊ ಹಾಗಾಗಿ ಬೆಳಗ್ಗೆ ಎದ್ದೇಳೋದು ಲೇಟ್ ಆಯಿತು. ಕಾವ್ಯ ಅವಳದು ನೈಟ್ ಶಿಫ್ಟ್ ವರ್ಕು. ಸೊ ಹಾಗಾಗಿ ಅವಳು ಮಲಗಿದ್ದಾಳೆ ಗಾಯ್ಸ್. ಫುಲ್ ನಿದ್ದೆ ಅಲ್ಲ. ಇವಾಗ ಮಾರ್ನಿಂಗ್ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿರೋದು. ಓಕೆ ಬಾಯ್, ಮತ್ತೆ ಸಿಗ್ತೀನಿ. ಸೊ ಗಾಯ್ಸ್, ಇವಾಗ ಮಧ್ಯಾಹ್ನದ ಅಡುಗೆ ಭವ್ಯ ಮೇಡಮ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಇದು ಏನು ಬೇಳೆಗೆ ಸ್ವಲ್ಪ ಎಲ್ಲ ತರಕಾರಿಗಳು ಹಾಕ್ಕೊಂಡು, ಇದಕ್ಕೆ ಏನೇನು ತರಕಾರಿ ಹಾಕ್ಕೊಂಡಿದ್ದಾರೆ. ಹೀರೆಕಾಯಿ ಮತ್ತು ಕಾಲಿಫ್ಲವರು, ಬೇಳೆ, ಟೊಮೆಟೊ, ಸ್ವಲ್ಪ ಅರಿಶಿನ, ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿದ್ದಾರೆ. ಅದು ಚೆನ್ನಾಗಿ ಬೇಯಿಸ್ಕೊಂಡು ಇವಾಗ ಒಗ್ಗರಣೆಗೆ ಏನು ಹಾಕ್ತಾ ಇರೋದು? ಕರಿಬೇವು, ಹಾಂ ಹಾಂ, ಹಿಂಗಿದೆ. ಹಿಂಗಿನ ಒಗ್ಗರಣೆ ಕೊಡ್ತಾರೆ. ಹಿಂಗಿನ ಒಗ್ಗರಣೆನಾ? ಇದು ಯಾವ ಊರ್ ಕಡೆ ಸ್ಪೆಷಲ್ ಇದು? ಮಲ್ನಾಡ್ ಕಡೆ ನಾವು ಮಾಡ್ತೀವಿ. ಮಲ್ನಾಡ್ ಅಂದ್ರೆ ಯಾವ್ದು? ಸಿರ್ಸಿ ಸಿದ್ದಾಪುರ ಕಡೆ ಮಾಡುವಂತ ಸಾಂಬಾರ್. ಕ್ವಿಕ್ ಸಾಂಬಾರ್. ಹಾ, ಚೆನ್ನಾಗೇ ಆಗುತ್ತೆ. ಸೊ ಗೈಸ್, ಇವಾಗ ಸಿರ್ಸಿ ಸಿದ್ದಾಪುರ ಕಡೆ ಮಾಡುವಂತ ತರಕಾರಿ ಸಾಂಬಾರ್, ಅದು ಭವ್ಯ ಸ್ಟೈಲಲ್ಲಿ ಮಾಡ್ತಾ ಇರೋದು. ಸೊ ಇದಕ್ಕೆ ತರಕಾರಿ ಬೇಳೆಗೆಲ್ಲ ಸ್ವಲ್ಪ ವೆಜಿಟೇಬಲ್ಸ್ ಯಾವುದೇ ಇದ್ರೂ ಓಕೆ, ಬೇಳೆ ಸ್ವಲ್ಪ ಹಾಕಿ ವೆಜಿಟೇಬಲ್ಸ್ ಹಾಕಿ, ಅದಕ್ಕೆ 2 ಟೊಮೆಟೊ, ಹಾಗೆ ಅರಿಶಿನ ಪೌಡ್ರು ಮತ್ತು ಸ್ವಲ್ಪ ಉಪ್ಪು, ಹಾಗೆ ಆಯಿಲ್ನ ಹಾಕಿದ್ದಾಳೆ. ಹಾಕಿ ಅದನ್ನ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಫಸ್ಟ್ ಎಣ್ಣೆ ಹಾಕೋಬೇಕು. ಸಾಸಿವೆ, ಜೀರಿಗೆ, ಅರಿಶಿನ, ಆಮೇಲೆ ಮಸಾಲೆ ರುಬ್ಕೋಬೇಕು, ಸ್ವಲ್ಪ ಕಾಯಿ ಎಲ್ಲ ಹಾಕಿ. ಹಾ, ಓಕೆ. ಮಸಾಲ ರುಬ್ಬಿರೋದನ್ನು ಕೂಡ ತೋರಿಸ್ತೀನಿ. ಮೇನ್ ಇಂಗ್ರೀಡಿಯೆಂಟ್ಸ್ ಅದೇ ಅಂತಂದ್ರೆ ಆಲ್ರೆಡಿ ಅದೆಲ್ಲ ಮಾಡ್ಕೊಂಡಿರೋದು. ಸೊ ನಾನು ಹಂಗೆ ಸುಮ್ಮನೆ ಒಂದು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಕೊತ್ತಂಬರಿ, ಜೀರಿಗೆ, ಆಮೇಲೆ ಕೆಂಪು ಮೆಣಸು, ಆಮೇಲೆ ಸ್ವಲ್ಪ ಚೂರು ಹಿಂಗ್ ಬೇಕಿದ್ರು ಹಾಕೋಬಹುದು, ಸ್ವಲ್ಪ ಈರುಳ್ಳಿ ಬೇಕಿದ್ರು ಹಾಕೋಬಹುದು, ಎಲ್ಲ ಸೇರಿ ಕರಿಬೇವು ಎಲ್ಲ ಸೇರಿ ಹುರಿದು, ಸ್ವಲ್ಪ ಕಾಯಿ ಎಲ್ಲ ಚೆನ್ನಾಗಿ ಹುರ್ಕೊಬೇಕು. ಆಮೇಲೆ ಧನಿಯಾ ಕಾಳು ಕೂಡ ಹುರ್ಕೊಬೇಕು. ಕರೆಕ್ಟ್, ಎಲ್ಲಾನು ಹುರ್ಕೊಬೇಕು. ಹುರ್ಕೊಂಡು ಹಾಕೋದು. ಓಕೆ. ಆಮೇಲೆ ಸ್ವಲ್ಪ ನೀರೆಲ್ಲ ಹಾಕಿ ನೀರಾ? ಓಕೆ. ಸೊ ಗೈಸ್, ಇವಾಗ ಸ್ವಲ್ಪ ನೀರನ್ನ ತಗೊಳ್ಳೋಣ. ಸರಿ, ನೀವೇನಂದ್ರೆ ತರಕಾರಿನ ಆಲ್ಮೋಸ್ಟ್ ತರಕಾರಿ ಅಂದ್ರೆ ಎಲ್ಲ ತರಕಾರಿ ಸಾಂಬಾರ್ ಅಂತ, ಬಟ್ ಇದು ಮಾಡಿರೋಂತ ಡಿಫ್ರೆಂಟ್ ಆಗಿದೆ ಅಲ್ವಾ? ಹಿಂಗಿನ ಒಗ್ಗರಣೆ ಕೊಟ್ಟಿರೋದು ಅವರು. ಉಪ್ಪು ಹಾಕಿದ್ದೆ ಅವಾಗ್ಲೇ. ಹಾ. ಸೊ ಉಪ್ಪು ಗಿಪ್ಪೆಲ್ಲ ಹಾಕಿ ಸ್ವಲ್ಪ ಫ್ಲೇಮ್ನ ಲೋ ಇಟ್ಕೊಂಡು ಮಿಕ್ಸ್ ಮಾಡಿದ್ರೆ ಆಯ್ತು. ಕಾಲಿಫ್ಲವರ್ ಬೇಳೆ ಸಾಂಬಾರ್ ಕುದಿಬೇಕು. ಹಾ, ಸ್ವಲ್ಪ ಹೊತ್ತು ಕುದಿಬೇಕು. ಸಕ್ಕರೆ ಬೆಲ್ಲ ಹಾಕಿದ್ರೆ ಒಳ್ಳೇದು. ಹೌದಾ? ಬೆಲ್ಲ ಇದೆ, ಕೊಡ್ತೀನಿ ಕೈಲಿನ. ಸೊ ಗೈಸ್, ಸ್ವಲ್ಪ ಇದಕ್ಕೆ ಬೆಲ್ಲದ ಪೌಡರ್ ಬರುತ್ತಲ್ಲ, ಬೆಲ್ಲದ ಪೌಡರ್ ಹಾಕೋಬಹುದು. ಇಲ್ಲ ಅಂತಂದ್ರೆ ಸ್ವಲ್ಪ ಸಕ್ಕರೆನ ಹಾಕೋಬಹುದು. ಆಕ್ಚುಲ್ ಆಗಿ ಬೆಲ್ಲ ಹಾಕಿದ್ರೆ ತುಂಬಾನೇ ಒಳ್ಳೇದು. ಸೊ ನಾನು ಸಕ್ಕರೆ ಇಷ್ಟ ಅಂತ ಹೇಳ್ಬಿಟ್ಟು ಸಕ್ಕರೆನೇ ಹಾಕು ಅಂತ ಅಂದೆ. ಗೈಸ್, ಏನಂತಂದ್ರೆ ಬೆಲ್ಲ ಸಿಗ್ತಾ ಇಲ್ಲ ನಂಗೆ ನಮ್ಮ ಮನೇಲಿ. ಎಲ್ಲ ಚಿಲ್ಲಲ್ಲಿ ಕಟ್ಟಾಕ್ಬಿಟ್ಟಿದೀವಿ. ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಹಾಕಿದೀವಿ ಅಷ್ಟೇ. ಸೊ ಇವಾಗ ಟೈಮ್ ಎಷ್ಟಾಗಿದೆ ಅಂತಂದ್ರೆ ಎಷ್ಟು 2:15 ಆಗಕ್ಕೆ ಬಂದಿದೆ. ಈ ನನ್ನ ಮಗ ಇಲ್ಲಿ ಕೂತಿದ್ದಾನೆ. ಇವನಿಗೂ ಸ್ವಲ್ಪ ಹೇರ್ ಕಟ್ ಮಾಡಬೇಕು, ಕರಡಿ ಥರ ಕಾಣ್ತಾ ಇದೆ. ರಾಜ ಅಂತ ಎನಿ ಟೈಮ್ ಹಿಂಗೆ ನೋಡಿ ಗೈಸ್. ಆಂಟಿ, ನೀನು ವ್ಲಾಗ್ ನೋಡ್ತಾ ಇದ್ರೆ, ಕಾಕ, ಆಂಟಿ, ಅಶ್ವಿನಿ, ನೀವೆಲ್ಲ ನೋಡ್ತಾ ಇದ್ರೆ ನೋಡಿ, ಇವ್ನದು ಇದು ಪರ್ಮನೆಂಟ್ ಪ್ಲೇಸು. ರಾತ್ರಿ ಏನು ಮಾಡ್ತೀಯಾ ನೀನು ಹೇಳು? ಏನು ಮಾಡೋದಿಲ್ಲ.
ರಾತ್ರಿ ಏನ್ ಮಾಡ್ತಂದ್ರೆ ಏನು ರಾತ್ರಿ ಹಿಂಗೆ, ಬೆಳಿಗ್ಗೆ ಹಿಂಗೆ, ಸಂಜೆ ಹಿಂಗೆ. ಗೈಸ್ ಇವಳು ಯಾವಾಗ್ಲೂ ಹಿಂಗೆ ಮಾಡ್ತಾಳೆ ಗೈಸ್. ನೀವು ತುಂಬಾ ಜನ ನನ್ನ ಕೇಳಿದ್ರಿ ಕಾವ್ಯ ಎಲ್ಲೋ ಜಾಗಲ್ಲೇ ಕಾಣಿಸಲ್ಲ. ನೀವೇನ್ ಇಲ್ಲಿ ಜೂಮ್ ಮಾಡ್ತೀನಿ ನೋಡಿ ಅವಳನ್ನ ಕೂತವಳಂಗೆ. ಆವಾಗಲೇ ನಿದ್ದೆ ಆಯಿತು, ನಿದ್ದೆ ಮುಗಿಸ್ಕೊಂಡ್ಲು. ಇವಾಗ ಊಟಕ್ಕೆ ರೆಡಿ ಮಾಡಿದ್ದೀವಿ. ಆ್ಯಕ್ಚುಲಾಗಿ ನಿನ್ನೆ ನಾನು ಅವನಿಗೆ 500 ರೂಪಾಯಿ ಕೊಟ್ಟಿದ್ದೆ ಐಸ್ ಕ್ರೀಮ್ ತೊಗೊಂಬಾರೋ ಕಂದ ಅಂತೇಳಿ. ಐಸ್ ಕ್ರೀಮ್ ಏನು ಒಂದು ಚೂರು ನಾವು ತಿಂದಿಲ್ಲ ಅದನ್ನ. 150 ರೂಪಾಯಿ ಇದು ಒಂದು ಡಬ್ಬ. ನಮ್ಗೊಂಚೂರು ನಿಂತಿರ್ಲಿಲ್ವ ಇವ್ರಿಗೆ? ಸೊ ಗೈಸ್ ನಾನು ಹೇಳ್ತೀನಿ ಇವಾಗ ಏನು ಮಾಡಿದ್ದಾರೆ ಗೊತ್ತಾ ಗೈಸ್. ಇವರು ಐಸ್ ಕ್ರೀಮ್ ಅವತ್ತು ನಾನು ತರಿಸಿದ್ದೀನಿ. ಮಿಡ್ನೈಟ್ 12 ಗಂಟೆಗೆ ಐಸ್ ಕ್ರೀಮ್ ತಿನ್ಬೇಕು ಅಂತ ಬಿಟ್ಟು ನಾನು ಯಾವುದು ಈ ಬಟರ್ ಸ್ಕಾಚ್ ಈ ಐಸ್ ಕ್ರೀಮ್ನ ತರಿಸ್ಕೊಂಡ್ರೆ ಒಂದು ಚೂರು ಬಿಡ್ದಂಗೆ ಕಟ ಮಾಡಿಬಿಟ್ಟಿದ್ದಾರೆ. ಯಾರು ಅಂತಂದರೆ ಬಾಯ್ಲಿ ಓಡ್ಬೇಡ ಬಾಯ್ಲಿ, ಇವನು ಮತ್ತೆ ನಮ್ಮ ಅಣ್ಣ ಇಬ್ರು ಸೇರ್ ಮಾಡಿರೋಂಥ ಕೆಲಸ. ಹಾಗಾಗಿ ನೆನ್ನೆ ಮತ್ತೆ ಇದನ್ನೊಂದು ತಗೊಂಡ್ಬಂದಿರೋದು. ಇದೊಂದು ಇದೊಂದು. ಅಯ್ಯೋ ಇದು ಖಾಲಿ. ಯಾವಾಗ? ಓಕೆ ತಿಂದಿರ್ತಾರೆ ಅಲ್ಲಲ್ಲ ಶಾರ್ಟ್ ಆಯ್ತಂಗೆ. ಸೊ ಗೈಸ್ ಇದ್ರಲ್ಲಿ ಸ್ವಲ್ಪ ಐಸ್ ಕ್ರೀಮ್ ಇದೆ. ಇವಾಗ ಸಾಂಬಾರ್ ಮಾಡಿ ರೈಸ್ಗೆ ಇಟ್ಬಿಟ್ಟು ಐಸ್ ಕ್ರೀಮು ಕೂಡ ತಿಂತೀವಿ. ತಿಂದ ಮಾತಾಡೋಣ. ಇನ್ನೊಂದು ಸ್ವಲ್ಪ ವಿಚಾರಗಳಿದೆ. ಈ ಐಸ್ ಕ್ರೀಮಿನ ಐಡಿಯಲ್ ಬಟರ್ ಸ್ಕಾಚ್ ಕಾಜು ಐಸ್ ಕ್ರೀಮ್ಗಿನ್ನ ನನಗೆ ಇಷ್ಟ ಆಗಿದ್ದು ಚಾಕ್ಲೇಟ್ ಫ್ಲೇವರ್ ಇಷ್ಟ. ಚೆನ್ನಾಗಿದೆ. ಸ್ವಲ್ಪ ನೀನ್ ತಿಂದ್ಯಾ? ಬೇಕಾ? ನಾನು ತಿನ್ನಲ್ಲ. ಸ್ವಲ್ಪ ಚಾಕ್ಲೇಟ್ ನೀನು. ಹೌದು ನಮ್ಮಮ್ಮಗೂ ಹಂಗೆ ಇರ್ಲಿ. ಆಮೇಲೆ ನಮ್ಮ ಮನೆಗೆ ಫಸ್ಟ್ ಟೈಮ್ ಬಂದಿರೋದು. ಮನೆ ತರ ಅನ್ಸ್ತು. ಎಲ್ಲ ವರ್ಕ್. ಬಾಯ್. ಸೊ ಗಾಯ್ಸ್ ಇವಾಗ ಬಿಟ್ಟು ಬರಕ್ಕೆ ಹೋಗ್ತಾ ಇದ್ದೀನಿ BL ಸರ್ಕಲ್ವರೆಗೂ. ಈ ಒಂದು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಅದೆಲ್ಲ ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್.